ಸ್ವಾಯತ್ತತೆ ಸ್ವಾಯತ್ತತೆ ಏನು ಅಂದರೆ, ಇವಾಗ ಭಾರತ ಜನನೀಯ ತನುಜಾತೆ ಹಾಡಿದ್ವಿ, ಅದೊಂದು ಫೆಡರಲಿಸಮ್ನ ಒಂದು ಫಿಲಾಸಫಿ ಇದೆ ಅದರಲ್ಲಿ. ಕನ್ನಡ ಮಾತೆ ಹೌದು, ಶಿ ಈಸ್ ಅನ್ ಇಂಡಿಪೆಂಡೆಂಟ್, ಆದರೆ ಅವಳು ಭಾರತ ಜನನಿಯ ಮಗಳವಳು, ಅವಳು ತಾಯಿ ಇದ್ದಾಳೆ. ಆದರೆ ತಾಯಿ ಮಗಳನ್ನು ಸಂಪೂರ್ಣವಾಗಿ ನೋಡಿ, ಆ ಒಂದು ಸ್ಟ್ಯಾನ್ಸ ಇಂಡಿಯಾದ ಮೇಲಿದೆ, ಇನ್ನೊಂದು ಸ್ಟ್ಯಾನ್ಸ ಕರ್ನಾಟಕದ ಮೇಲಿದೆ. ಗಂಗೆ ಎಲ್ಲ ಯಮುನೆ ಬರ್ತದೆ, ನೆಕ್ಸ್ಟ್ ಕಾವೇರಿ ಬರ್ತದೆ. ಎಷ್ಟು ಬ್ಯೂಟಿಫುಲ್ ಆಗಿ ವೆನ್ ಕುವೆಂಪು ರೋಡ್ ದಿಸ್ ನಾಡಗೀತೆ, ಹಿ ವಾಸ್ ಹಾರ್ಡ್ಲಿ 24. ವೆನ್ ಹಿ ಕಂಪ್ಲೀಟೆಡ್, ಅದೆಲ್ಲ ರಿವೈಸ್ ಮಾಡುವಾಗ ಹಿ ವಾಸ್ 28. ಸೊ ಯಂಗ್, ವಿತ್ ಇನ್ಸ್ಪಿರೇಷನ್ ಆಫ್ ಜನಗಣಮನ ಹಿ ಕಂಪೋಸ್ಡ್. ಅದರಲ್ಲಿ ಆಗ ಇಂಡಿಯಾ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ, ಏಕೀಕರಣ ಆಗಿಲ್ಲ, ಫೆಡರಲಿಸಮ್ ಇದೆ, ಅದರಲ್ಲಿ ಫೆಡರಲಿಸಮ್ ಇದೆ. ಇಂಡಿಯಾಕ್ಕೆ ಇಂಪಾರ್ಟೆನ್ಸ್ ಕೊಡಲಾಗಿದೆ, ಆದರೆ ಮಗಳ ಸ್ವಾತಂತ್ರ್ಯವನ್ನು ಭಾರತ ಮೇಲೆ ಪೂರ್ತಿ ಕಿತ್ಕೊಳ್ಳೋಂಗಿಲ್ಲ. ಸೊ ನಾನು ಅದನ್ನು ಹೇಳ್ತಾ ಇದ್ದೆ, ನಾವು ಪೊಲಿಟಿಕಲ್ ಸಿಸ್ಟಮ್ ಆಗಿ ಡೆಮಾಕ್ರಸಿನ ರನ್ ಮಾಡ್ತಿದ್ವಿ, ಅದರ ಸ್ಪಿರಿಟ್ ಇದೆಯಲ್ಲ, ಅದರ ಕಂಟೆಂಟ್ ಇದೆಯಲ್ಲ, ಅದರ ಎಸೆನ್ಸ್ ಇದೆಯಲ್ಲ, ಅದು ಡಿಕ್ಟೇಟರ್ಶಿಪ್ ಇದೆ. ಯಾಕಂದರೆ ಈ ಸೆಂಟರ್ ಅನ್ನೋದೇ ಭಾರಿ ಡೇಂಜರ್ ಶಬ್ದ. ಅದು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೆಂಟ್ರಲ್ ಇಲ್ಲ, ಏನಿದೆ ಶಬ್ದ? ಯೂನಿಯನ್ ಗೌರ್ಮೆಂಟ್ ಅಂತಿದೆ. ಯೂನಿಯನ್ ಗೌರ್ಮೆಂಟ್ನ ಏನು ಲಕ್ಷಣ ಏನು? ಅದು ಡಿಸೆಂಟ್ರಲೈಸೇಷನ್ಗೆ ಎಲ್ಲ ರಾಜ್ಯಗಳಿಗೆ ಸ್ವಾಯತ್ತತೆ ಕೊಡಬೇಕು, ಅದನ್ನು ಮನ್ನಿಸಬೇಕು. ಯಾಕಂದರೆ ಈ ಯೂನಿಯನ್ ಇಲ್ಲ, ಇಂಡಿಯಾ ಇಸ್ ಎ ಕಂಟ್ರಿ ಆಫ್ ಯೂನಿಯನ್ ಆಫ್ ಸ್ಟೇಟ್ಸ್, ಅದು ಯೂನಿಯನ್ ಆಫ್ ರೀಜನ್ಸ್. ಅದರಿಂದ ಇದು ಭಾಳ ಇಂಪಾರ್ಟೆಂಟು. ಈ ಯೂನಿಯನ್ ಅನ್ನೋದು ಸೆಂಟ್ರಲೈಸ್ಡ್ ಯೂನಿಯನ್ ಆಗಿಬಿಡ್ತಾ ಇದೆಯಾ ಅನ್ನೋ ಪ್ರಶ್ನೆಯನ್ನು ನಾವು ಇವಾಗ ಎತ್ಕೊಳ್ಳೇಬೇಕಾಗಿದೆ. ಯಾಕಂದರೆ ಕರ್ನಾಟಕದಲ್ಲಿ ನೋಡಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ ಆಂಧ್ರ, ಇನ್ ಒಡಿಸ್ಸಾ, ಇನ್ ಕರ್ನಾಟಕ, ಅಟ್ ಎ ಟೈಮ್ ನಾವು ಸ್ವಾತಂತ್ರ್ಯ ಹೋರಾಟನೂ ಮಾಡಿದ್ದೀವಿ ಮತ್ತು ಏಕೀಕರಣ ಹೋರಾಟ ಮಾಡಿದ್ವಿ. ನಮ್ಗೆ ಎರಡು ಕಾಂಟ್ರಡಿಕ್ಷನ್ ಅಲ್ಲೇ ಅಲ್ಲ. ಯೂನಿಫಿಕೇಶನ್ ಆಫ್ ಕರ್ನಾಟಕ ಅಂಡ್ ಲಿಬರೇಷನ್ ಆಫ್ ಇಂಡಿಯಾ ನಮಗೆ ಕಾಂಟ್ರಡಿಕ್ಷನ್ ಅಲ್ಲ. ದ ಒನ್ ಅಜೆಂಡಾ, ದ ಫಿಟ್ ಇನ್ ಒನ್ ಅಜೆಂಡಾ. ಹಾಗೆ ನಮಗೆ ಯೂನಿಯನ್ ಮತ್ತು ರೀಜನ್ ಕಾಂಟ್ರಡಿಕ್ಷನ್ ಆಗಬೇಕಾಗಿಲ್ಲ, ಒಂದರಲ್ಲಿ ಇರಬೇಕು. ಇವಾಗ ಅತಿಯಾದ ಕೇಂದ್ರೀಕರಣ ಇದೆಯಲ್ಲ, ಅದು ನಮ್ಮ ಭಾರತದ ಡೆಮಾಕ್ರಸಿಗೆ, ಕಲ್ಚರಲ್ ಡೆಮಾಕ್ರಸಿಗೆ ಕೂಡ ಭಾಳ ಪ್ರಾಬ್ಲಮ್ ಆಗಿದೆ. ಇವಾಗ ನಾವು ಒನ್ ಲೀಡರ್ಶಿಪ್, ಒನ್ ಪಾರ್ಟಿ, ಒನ್ ಲ್ಯಾಂಗ್ವೇಜ್, ಒನ್ ಕಲ್ಚರ್, ಈ ಶಬ್ದಗಳನ್ನು ಕೇಳ್ತಾ ಇದ್ದೀವಿ. ಇಂಡಿಯಾ ಕುಸಿದು ಹೋಗ್ಬಿಡ್ತದೆ ಈ ಒನ್ನೆಸ್ ಇಂದ. ಇದನ್ನು ಯೂನಿಫಿಕೇಶನ್ ಒನ್ನೆಸ್ ಅಲ್ಲ, ಇದು ವಿಭಜಕವಾದ ಒಂದು ತನ. ಭಾರತದ ಅಸ್ತಿತ್ವ ಇರೋದು ಅದರ ಬಹುತ್ವದಲ್ಲಿ, ಪ್ಲುರಾಲಿಟಿನಲ್ಲಿ. ಅದರಿಂದ ನಮ್ಮ ಈ ಪ್ರಾಜೆಕ್ಟ್ನಲ್ಲಿ ಒಳಗಡೆ ಈ ಪ್ಲುರಾಲಿಟಿ ರಿಫ್ಲೆಕ್ಟ್ ಆಗಬೇಕು. ಕೇಂದ್ರೀಕರಣ ಅಲ್ಲ, ಏಕೀಕರಣ ಮತ್ತು ವಿಕೇಂದ್ರೀಕರಣ, ಇದು ನಮ್ಮ ತತ್ವ. ಅದು ಭಾರತ ಜನನೀಯ ತನುಜಾತೆ ಹಾಡು ಹೇಳ್ತಾ ಇದೆ. ಆದ್ದರಿಂದ ನಾವು ಇವಾಗ ಅಧ್ಯಕ್ಷರು ಬಂದಿದ್ದಾರೆ ಅಂತ ಕಾಣ್ತದೆ. ನಮ್ಮ ಕನ್ನಡ ಶಾಸ್ತ್ರೀಯ ಅತ್ಯುನ್ನತ ಅಧ್ಯಯನ ಕೇಂದ್ರದ ಸ್ವಾಯತ್ತತೆಯ ಪ್ರಶ್ನೆಯನ್ನು ಈ ಕಾರಣಕ್ಕಾಗಿ ಎತ್ತಬೇಕಾಗಿದೆ ಅಂತ ಕಾಣ್ತದೆ. ಐ ವುಡ್ ಲೈಕ್ ಟು ರೀಡ್ ಔಟ್ ದಿ ಫಿಗರ್ಸ್. ಸಂಸ್ಕೃತಕ್ಕೆ ಕಳೆದ 10 ವರ್ಷಗಳಲ್ಲಿ ಕೊಟ್ಟಿರೋ ಹಣ 2532 ಕೋಟಿ, 2532 crores. For Urdu, 8837 crores. For Hindi, 426 crores. Tamilಗೆ 113. For Kannada, 34. Is it democracy? ಕನ್ನಡಕ್ಕೆ ಯಾಕೆ ಈ ಅನ್ಯಾಯ? ಕನ್ನಡ ಭಾರತದ ಭಾಗ ಅಲ್ಲವೋ? ಈ ಪ್ರಶ್ನೆಯನ್ನು ನಾವು ಕೇಳಬೇಕಾಗಿದೆ. ಯೂನಿಯನ್ಗೆ ಕೇಳಬೇಕಾಗಿದೆ, ಕೇಂದ್ರಕ್ಕೆ ಕೇಳಬೇಕಾಗಿದೆ. ಹೀಗಾಗಿ ನಾವು ಇಷ್ಟು ಹೊತ್ತು ಹಂಚಿಕೊಂಡ ಈ ಪ್ರಾಜೆಕ್ಟ್ಸ್ಗಳೇನಿವೆ, ವಿಷನ್ಸ್ ಏನಿದೆ, ಡ್ರೀಮ್ಸ್ ಏನಿದೆ, ಅದು ಸಾಕಾರಗೊಳ್ಬೇಕಾದ್ರೆ ಕನ್ನಡ ಶಾಸ್ತ್ರೀಯ ಭಾಷೆ ಕೇಂದ್ರಕ್ಕೆ ಸ್ವಾಯತ್ತತೆ ಬರಲೇಬೇಕು. ಈಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಭಾರತೀಯ ಭಾಷಾ ಸಂಸ್ಥಾನದ ನಿರ್ದೇಶಕರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅತಿಥಿ ನುಡಿಗಳನ್ನು Classical Kannada Center. I welcome Professor Rahmat Tarikareji on stage for his valedictory speech. Professor Anand Talwarji, Dr. L.R. Prem Kumarji, and teaching and research staff of CIL as well as Classical Kannada Center.
So thank you very much for inviting me and giving me an opportunity to be part of this valedictory ceremony of the 52-week Kannada Nityosava online lecture series during this Kannada Rajyosava month. And congratulations to the center for making this 52-week online lectures. And today being the valedictory, I welcome you all to this center. And I also thank Professor Rahmat Tarikare ji, last but not the least, for giving us the valedictory speech on this occasion. The webinar series that was organized throughout the year, so numerous eminent Kannada scholars participated, and staff as well, including the PD Sahab for organizing such a lecture, and that in future the same initiative with other languages with relations can be explored as an online system, and that more scholars and others will benefit from the knowledge that we get from these lecture series. And so thank you very much, Classical Kannada Center, for organizing this 52 weeks and disseminating the knowledge system. Thank you very much. ಥ್ಯಾಂಕ್ ಯು. ಜೈ ಹಿಂದ್. ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡೋದ್ರ ಮೂಲಕ ಅದು ಜಗತ್ತಿನ ಎಲ್ಲ ಓದುಗರಿಗೂ ತಲುಪಬೇಕು, ಆ ನಿಟ್ಟಿನಲ್ಲಿ ಸಂಸ್ಥೆ ಕೆಲಸ ಮಾಡಬೇಕಾಗಿದೆ ಅನ್ನುವ ಸೂಚನೆಯನ್ನು ಕೊಡ್ತಾ ಈ ಕಾರ್ಯಕ್ರಮಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದಂಥ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ಕೇಂದ್ರದ ಭಾರತೀಯ ಭಾಷಾ ಸಂಸ್ಥಾನದ ನಿರ್ದೇಶಕರಿಗೆ ಧನ್ಯವಾದಗಳು. ಸರ್ ಅವರು ಸಮಾರೋಪ ನುಡಿಗಳನ್ನು ಆಡ್ತಾ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರ ಏನು ಈವರೆಗೆ ತನ್ನ ಗಡಿಗಳನ್ನು ಹಾಕಿಕೊಂಡಿದೆ, ಅದು ಅಧ್ಯಯನದ ಗಡಿಗಳು ಆಗಿರುವ ವಿಷಯದ ಸಲ್ಲಿಸ್ತಾ ಇದ್ದೇನೆ. ಸಮಾರೋಪ ನುಡಿಗಳನ್ನು ಆಡಿದಂಥ ಪ್ರೊಫೆಸರ್ ರಾಮತ್ ಸರ್ ಅವರಿಗೆ ಕೇಂದ್ರದಿಂದ ಒಂದು ಗೌರವ ಸಮರ್ಪಣೆಯನ್ನು ನೆರವೇರಿಸಬೇಕು ಅಂತೇಳಿ ಮಾನ್ಯ ನಿರ್ದೇಶಕರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಿರ್ದೇಶಕರಿಗೆ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಯೋಜನೆ ನಿರ್ದೇಶಕರು ಮತ್ತು ಅತಿಥಿಗಳು ಗೌರವ ಸಮರ್ಪಣೆಯನ್ನು ನೆರವೇರಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಈಗ ಭಾರತೀಯ ಭಾಷೆಗಿರ್ತಕ್ಕಂಥ ಎಲ್.ಆರ್. ಪ್ರೇಮ್ ಸರ್ ಅವರಿಗೆ ಕೇಂದ್ರದಿಂದ ಗೌರವ ಸಮರ್ಪಣೆ. ಗೌರವ ಸಮರ್ಪಣೆಯನ್ನಾಡಿದಂಥ ರಾಮತ್ ಸರ್ ಅವರ ಮಾತಿನ ಮೇಲೆ ಅಥವಾ ಕೇಂದ್ರಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ನಿಮ್ಮಲ್ಲಿ ಪ್ರಶ್ನೆಗಳು ಇದ್ರೆ ಒಂದು 10 ನಿಮಿಷ ಸಂವಾದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ದಯವಿಟ್ಟು ಎಲ್ಲರೂ ಕಡೆ ಚಲಿಸಲಾಗಿದೆ ಅಂತ ಮತ್ತೆ ಹೇಳ್ತಾ ಇದ್ದೆ ನಾನು. ಫ್ರಮ್ ಲಿಟರೇಚರ್ ಅಂಡ್ ಲ್ಯಾಂಗ್ವೇಜ್ ಟು ಕಲ್ಚರ್ ಕಡೆ ಹೋಗ್ತಾ ಇರೋದು. ಮ್ಯೂಸಿಕ್ ಮೇಲೆ, ಫೋಕ್ಲೋರ್ ಮೇಲೆ, ಥಿಯೇಟರ್ ಮೇಲೆ ಸ್ಪೀಚಸ್ ಇದೆ ಅಂತ ಇಲ್ಲ ಅಂತ ಹೇಳಿಲ್ಲ. ಆ ಕಡೆ ಇನ್ನೂ ಹೆಚ್ಚು ಚಲಿಸಬೇಕಾಗಿದೆ ಅಂತ. ಯಾಕಂದ್ರೆ ನಾವೆಲ್ಲ ಲ್ಯಾಂಗ್ವೇಜ್ ಸ್ಟಡಿ ಮಾಡ್ತಿರೋದು ಲಿಂಗ್ವಿಸ್ಟ್ಗಳಾಗಿ, ಲಿಟರೇಚರ್ ಸ್ಟಡಿ ಮಾಡ್ತಿರೋದು ಲಿಟರೇಚರ್ ಸ್ಟೂಡೆಂಟ್ಗಳಾಗಿ, ಆದರೆ ಕಲ್ಚರ್ ಸ್ಟೂಡೆಂಟ್ ಆಗಿ ಅಲ್ಲ. ಕಲ್ಚರ್ ಸ್ಟೂಡೆಂಟ್ ನೋಡಿ, ಕನ್ನಡದಲ್ಲಿ ಲ್ಯಾಂಗ್ವೇಜ್ ಅಥವಾ ಲಿಟರೇಚರ್ ಸೆಂಟ್ರಿಕ್ ಎಂಥ ಒಂದು ಕ್ಯಾನನೈಸೇಷನ್ ಕ್ರಿಯೇಟ್ ಮಾಡಿದೆ ಅಂತಂದ್ರೆ ರಮಶ್ರೀ ಸಾಹಿತ್ಯ, ಮುಗಳಿಯವರ ಸಾಹಿತ್ಯ ಚರಿತ್ರೆ ಇಸ್ ಎನ್ ಕ್ಲಾಸಿಕ್ ಎಕ್ಸಾಂಪಲ್. ಅದು ಪಂಪ ಯುಗ, ಬಸವ ಯುಗ ಹಿಂಗೆಲ್ಲ ಮಾಡಿಬಿಟ್ಟಿದೆ. ಆದರೆ ಕರ್ನಾಟಕ ಸೃಷ್ಟಿ ಮಾಡಿರುವ 11,000 11,000 ಅಲ್ಲ 11,000 ಅಲ್ಲ 1,100 ವರ್ಷಗಳಲ್ಲಿ ಟೆಕ್ಸ್ಟ್ಗಳ ಒಂದು ಸ್ಪೆಕ್ಟ್ರಮ್ ನೋಡಿ. ಫಾರ್ ಎಕ್ಸಾಂಪಲ್, ಇನ್ 1834 ದೇರ್ ಇಸ್ ಎ ಟೆಕ್ಸ್ಟ್ ಫ್ರಮ್ ಮೈಸೂರು, ರಾಜಾವಳಿ ಕಥೆ. ಈ ಕ್ಲಾಸಿಕಲ್ ಅಥವಾ ಕ್ಲಾಸಿಸಿಸ್ಟ್ ಇದಾರಲ್ಲ, ಅಂದ್ರೆ ಕ್ಲಾಸಿಕಲ್ ಆಟಿಟ್ಯೂಡ್ ಇದೆಯಲ್ಲ ಲಿಟ್ರೇಚರ್ಲಿ, ಆ ಟೆಕ್ಸ್ಟ್ಗಳನ್ನ ನೋಡೋದೇ ಇಲ್ಲ ಅವರು. ವಚನ ಲಿಟ್ರೇಚರ್ ನೋಡಿದ್ದಾರೆ, ಆದರೆ ಇವತ್ತಿಗೂ 50 ವಾಲ್ಯೂಮ್ಸ್ ಕನ್ನಡ ಲಿಟ್ರೇಚರ್
ತತ್ವಪದ ಇದೆ. ಅವರ್ ಲಿಟರೇಚರ್ ಸ್ಟೂಡೆಂಟ್ಸ್ ಅನವೇರ್ ಆಫ್ ಕಡ್ಕೊಳ್ ಮಾಡಿ ಒಳಪ ವಾಯ್ ಬಹುತ್ವ ಇಲ್ಲ ನಮ್ಮ ಸಿಲೆಬಸ್ನಲ್ಲಿ, ಬಹುತ್ವ ಇಲ್ಲ ನಮ್ಮ ಪೆಡಗಾಗಿಯಲ್ಲಿ. ತುಂಬ ದೊಡ್ಡ ರೈಟರ್ಸ್ ನಾವು ಆಚೆ ಇಟ್ಬಿಟ್ಟಿದ್ದೀವಿ ಬಿಕಾಸ್ ಓರಲ್ ಟ್ರೆಡಿಷನ್ ಅಲ್ಲಿ ಇದ್ದಾರೆ ಅಂತ. ಸೊ ಇಲ್ಲ ಅಂತ ಹೇಳ್ತಿಲ್ಲ, ಅದ್ರ ಕಡೆ ಇನ್ನೂ ಹೆಚ್ಚು ಹೋಗ್ಬೇಕಾಗಿದೆ. ಉದಾಹರಣೆಗೆ ಫಿಲಾಸಫೀಸ್ ಆಫ್ ಕರ್ನಾಟಕ ಏನು ಯಾರಿಗೂ ಗೊತ್ತಿಲ್ವಾ? ಕರ್ನಾಟಕದಲ್ಲಿ ನಾಟಕ ಅಂತ ಇಷ್ಟು ದೊಡ್ಡ ಸೆಂಟರ್ಗಳಿವೆ, ಶಾಕ್ತದ ಇಷ್ಟು ದೊಡ್ಡ ಸೆಂಟರ್ಗಳಿವೆ. ಹಿಸ್ಟ್ರಿ ಆಫ್ ದ ಪ್ರಾಬ್ಲಮ್ ಇದೆ. ಏನಂದ್ರೆ ಸಾಮ್ರಾಜ್ಯಗಳು ದೊಡ್ಡ ದೊಡ್ಡ ರಾಜ್ಯಗಳನ್ನು ಮಾಡಿಬಿಟ್ಟಿದ್ದಾರೆ. ಹಿಸ್ಟೋರಿಗ್ರಫಿ ಸಂಸ್ಥಾನಗಳ ರೋಲೇ ಇಲ್ಲ ಅಲ್ಲಿ. ಎಲ್ಲ ಡಿಸಿಪ್ಲಿನ್ಸ್ನಲ್ಲೂ ಬಹುತ್ವ ಬಹಳ ಕಡಿಮೆ ಇದೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ಇವಾಗ ಈ ಡಿಪಾರ್ಟ್ಮೆಂಟ್ಗಳ ರಚನೆ ಇದೆಯಲ್ಲ, ಯೂನಿವರ್ಸಿಟಿಲಿ ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಅಂತ ಎಷ್ಟು ಕಂಪಾರ್ಟ್ಮೆಂಟಲೈಸೇಷನ್ ಆಗಿದೆ. ಇಂಟರ್ ಡಿಪಾರ್ಟ್ಮೆಂಟ್ ಇದೇ ಇಲ್ವಲ್ಲ, ಕೊಡುಕೊಳ್ಳೋನೇ ಇಲ್ವಲ್ಲ. ಮಾಸ್ತಿ ಒಂದು ನಾವೆಲ್ ಬರ್ದಿದ್ರೆ ಚಿಕ್ಕರಾವಿ ರಾಜ್ಯದ, ಅದು ಹಿಸ್ಟ್ರಿಗೂ ಸಂಬಂಧಪಟ್ಟಿದೆ. ಅದು ಹಿಸ್ಟ್ರಿ ಟೆಕ್ಸ್ಟ್ ಅಲ್ಲ, ಅದು ಹಿಸ್ಟ್ರಿನ ಹೆಂಗೆ ಕನ್ಸ್ಯೂಮ್ ಮಾಡಿದ್ದಾರೆ, ಪರ್ಸ್ಯೂ ಮಾಡಿದ್ದಾರೆ ಅಂತ ನೋಡ್ಲಿಕ್ಕೆ ಹಿಸ್ಟ್ರಿ ಅವರು, ನಾವು ವಿ ಹ್ಯಾವ್ ನಾಟ್ ಇನ್ವೈಟೆಡ್ ಹಿಸ್ಟೋರಿಯನ್ಸ್ ಮಾತಾಡಿ ನೀವು ಮಾಸ್ತಿ ನಾವೆಲ್ಸ್ ಬಗ್ಗೆ ಅಂತ. ಸೊ ಬರೀ ಆಕರಗಳ ವಿಷಯದಲ್ಲೂ ಅಷ್ಟೇ ಸರ್. ಯಾಕೆ ಶಾಸನ ಸೆಂಟ್ರಿಕ್ ಆಗಿದೆ ಶಾಸ್ತ್ರೀಯ ಯೋಜನೆಯ ಸೀರೀಸು? ಯಾಕೆ ಡಿಕ್ಷನರಿ ಸೆಂಟ್ರಿಕ್ ಆಗಿದೆ? ಯಾಕೆ ಫಿಲಾಸಫಿ ಕಲ್ಚರ್ ಸೆಂಟ್ರಿಕ್ ಆಗಿಲ್ಲ? Therefore, I was referring K.G. Nagarajappa. He is a great scholar on Tantrism. We have not invited him. We should invite him. I am not blaming. ನಾವು ಕರ್ನಾಟಕದ ಕಲ್ಚರ್ನ ಬಹುತ್ವದಲ್ಲಿ ಕನ್ಸ್ಯೂಮ್ ಮಾಡಿದ್ರೆ ಬೇರೆ ಬೇರೆ ಏರಿಯಾಸು, ಬೇರೆ ಬೇರೆ ಡಿಸಿಪ್ಲಿನ್ಸು, ಬೇರೆ ಬೇರೆ ಸ್ಕಾಲರ್ಸು ನಮ್ಮ ಕಣ್ಣೆದುರುಗಡೆ ಬರ್ತಾರೆ. ಡೆಲಿಬ್ರೇಟ್ಲಿ ಐ ವಾಸ್ ಕೋಟಿಂಗ್ ಕಪಟರಾಳ್ ಕೃಷ್ಣರಾವ್ ವಾಸ್ ಎ ಲಾಯರ್. ಕಾಳಾಮುಖರ ಮೇಲೆ ತುಂಬ ಇಂಪಾರ್ಟೆಂಟ್ ಆದ ವರ್ಕ್ಸ್ ಮಾಡಿದ್ದಾರೆ. ಇದು ನನ್ನ ನೀವು ನಮ್ಮಲ್ಲಿ ನೋಡಿ ಪಟ್ಟಿ ಆಯ್ಕೆನೆ ಪ್ಲೂರಲಿಸಮ್ನ ಅದೊಂಥರ ಡಿನೇ ಮಾಡ್ತಾ ಇರ್ತಾರೆ. ವೈ ದೇರ್ ಇಸ್ ಅನ್ ಆಬ್ಸೆನ್ಸ್ ಆಫ್ ಬಹಮನೀಸ್ ಅಂಡ್ ಆದಿಲ್ ಶಾಹೀಸ್ ಹೂ ರೂಲ್ಡ್ 300 to 400 years. ಸೊ ನಮಗೆ ಈ ಆಟಿಟ್ಯೂಡ್ ಎಲ್ಲ ಕಡೆ ಇದೆ, ಎಲ್ಲ ಕಡೆ ಇದೆ. ಎಲ್ಲ ಶಾಸ್ತ್ರ ಅದು ಮೀರಬೇಕಾಗಿದೆ. ಆವಾಗ ಮಾತ್ರ ಇಂಡಿಯಾದ ಲ್ಯಾಂಗ್ವೇಜ್ ವಿಷಯದಲ್ಲೂ ಅಷ್ಟೇ. ಯಾಕೆ ಇಂಪಾರ್ಟೆಂಟ್ ಅಷ್ಟೊಂದು ಕೊಡ್ತಾ ಇದ್ದೀವಿ ಸಂಸ್ಕೃತಕ್ಕೆ ಮತ್ತು ಹಿಂದಿಗೆ? ಕೊಡ್ಲಿ, ಕನ್ನಡಕ್ಕೆ ಯಾಕೆ ಕಡೆಗಣೆ? ಇದು ಬಹುತ್ವದ ಪ್ರಜ್ಞೆ ಇದ್ರೆ ಕರ್ನಾಟಕ ಕನ್ನಡ ಇಲ್ಲದೆ ಭಾರತ ಉಂಟೋ? ಈ ಪ್ರಶ್ನೆ ಕೇಳಬೇಕಾಗಿದೆ. ಯಾಕೆ 10 ವರ್ಷದಲ್ಲಿ 34 ಕೋಟಿ, ಉಳಿದವ್ರಿಗೆ ಇಷ್ಟು ಕೋಟಿ? ಬಹುತ್ವ ಅನ್ನೋದು ಬರೀ ಕಲ್ಚರಲ್ ಪರ್ಸ್ಪೆಕ್ಟಿವ್ನಿಂದ ಅಲ್ಲ, ಹಂಚಿಕೊಳ್ಳುವ ವಿಷಯದಲ್ಲಿ ಕೂಡ, ಹಣವನ್ನು ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವ ವಿಷಯದಲ್ಲಿ ಕೂಡ ಇದೆ ಅಂತ ನಾನು ಭಾವಿಸ್ತೇನೆ. ನಾನು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕಲ್ತಿದ್ದೇನೆ. ನನಗೆ ಇವಾಗ ಆ ಸ್ಕಾಲರ್ಸ್ ಬಗ್ಗೆ ಎಲ್ಲ ತುಂಬ ಗೌರವ ಇದೆ. ಆದರೆ ಅವರ ಮಿತಿಗಳು ಈಗ ನಮಗೆ ಎದ್ದು ಕಾಣ್ತಾ ಇದೆ. ಯಾಕಂದರೆ ಬಹಳ ಬೇರೆ ಬೇರೆ ಡೈಮೆನ್ಷನ್ಸ್ ನಮ್ಮ ಲಿಟ್ರೇಚರ್ಗೆ ಇದೆ ಅಂತ ನಮ್ಗೆ ಆಮೇಲೆ ತಿಳಿತಾ ಹೋಯಿತು. ಸೊ ನಾವು ಖಂಡಿತ ಆ ದಿಕ್ಕಲ್ಲಿ ಹೋಗಬೇಕಾಗಿದೆ ಅಂತ. ಅದು ಮಾತ್ರ ಇಂಡಿಯಾನ, ಕರ್ನಾಟಕನ ಅರ್ಥ ಮಾಡ್ಕೊಳ್ಳೋಕ್ಕೆ ಬಹಳ ಇಂಪಾರ್ಟೆಂಟ್ ಆದ ಹಾದಿ. ಸರ್, ಇನ್ಕ್ಲೂಷನ್ ಅನ್ನೋದು ಡೆಮೋಕ್ರಸಿ ಪ್ರಿನ್ಸಿಪಲ್ ಅಂತ ಹೇಳಿದೆ. ನಮ್ಮ ಮನೆಯ ನಿರ್ಣಯಗಳಲ್ಲಿ ನಾವು ಮನೆಯ ಸದಸ್ಯರನ್ನು ಹೊರಗಿಟ್ಟು ನಿರ್ಣಯ ತಗೊಳ್ತೀವ, ನಮ್ಮ ಜೀವನ ಸಂಗಾತಿ ಜೊತೆಗೆ ಚರ್ಚೆ ಮಾಡ್ತೀವಿ ಅನ್ನೋದ್ರಿಂದ ಶುರು ಆಗುತ್ತೆ ಸರ್ ಬಹುತ್ವ ಅನ್ನೋದು. ಅಲ್ಲಿಂದ ಶುರು ಆಗುತ್ತೆ. ಅದು ಬರೀ ಲಿಟ್ರೇಚರ್ಗೆ, ಅಕಾಡೆಮಿಕ್ಸ್ಗೆ ಸಂಬಂಧಪಟ್ಟಿಲ್ಲ. ಅದು ಮೂಲಭೂತವಾದ ಒಂದು ಡೆಮೋಕ್ರೆಟಿಕ್ ಆದ ಒಂದು classical center set up. And one submission, sir. Here, this classical Kannada center is given more important to Sashanagalu or this one. I'm adding one submission, sir. The people, all classical center, they're concentrating on literature, dance, folk literature. But we have to give importance to classical scripts, sir. And I can speak 3 languages. I can't read 3 to 4 ancient scripts. I can read, but we have to give more importance to ancient scripts. ಅದರ ಎಕ್ಸ್ಟೆನ್ಷನ್ ಕೂಡ ಮಾಡರ್ನ್ ಪೀರಿಯಡ್ ಅಲ್ಲಿ ಇರುತ್ತೆ. ಅಲ್ಲಿ ನೀವು ಅದು ಮಾಡರ್ನ್ ಟೆಕ್ಸ್ಟ್ ಅಂತ ಹೇಳಿ ನಾವು ಬಿಡಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್ ಪಾರ್ತಿ ಸುಬ್ಬ ಬಿಲಾಂಗ್ಸ್ ಟು 19th century, ಬಟ್ ಆಲ್ ಇಸ್ ಕಂಪೋಸಿಷನ್ ಇನ್ ನಡು ಕನ್ನಡ. ಜಸ್ಟ್ ಬಿಕಾಸ್ ಆಫ್ ದಿಸ್ ಮೆಕ್ಯಾನಿಕಲ್ ಡಿಮಾರ್ಕೇಶನ್ ಇದೆಯಲ್ಲ ಟೈಮ್ದು,
ಎಷ್ಟನೇ ವರ್ಷಕ್ಕೆ ನಿಲ್ಲಿಸ್ಬೇಕು ಕ್ಲಾಸಿಕಲ್ ಇದು? ಮಲ್ಲೇಶ್ ಅಂತ. Yes. ನಾನು ಭೌತ ವಿಜ್ಞಾನದ Yeah. ನಿವೃತ್ತ ಪ್ರಾಧ್ಯಾಪಕ. ತಾವು ಮಾತನಾಡಿದ್ದೆಲ್ಲ ಕೇಳಿ ಸಂತೋಷ ಆಯ್ತು. ಒಂದು ವಿಷಯ, ವಿಜ್ಞಾನದಿಂದ ಭಾಷೆ ಸಾಕಷ್ಟು ಪ್ರಯೋಜನ ಪಡೆದಿದೆ, ಕನ್ನಡಕ್ಕಂತೂ ಸಾಕಷ್ಟು ಆಗಿದೆ. ಆದರೂ ಕೂಡ ಇನ್ನೂ ಎಷ್ಟಾಗಬೇಕಾಗಿದೆ ಅಂದ್ರೆ, ನಾವು ಇವತ್ತು ಯಾವುದೇ ಭಾಷೆಯನ್ನು ಕನ್ನಡದಲ್ಲಿ ಗೂಗಲ್ ಟ್ರಾನ್ಸ್ಲೇಟರ್ ಇಟ್ಕೊಂಡು ಬಳಸುವಾಗ ಎಷ್ಟೋ ಆ ಪದಗಳು, ಆ ವಾಕ್ಯ ರಚನೆಯೇ ಅಷ್ಟು ಸರಿಯಾಗಿ ಆಗ್ತಾ ಇಲ್ಲ. ಹಾಗಾಗಿ ಇದ್ರ ಕಡೆ ಒಂದು ಸ್ವಲ್ಪ ಜಾಸ್ತಿ ಚಿಂತನೆ ಅಗತ್ಯ ಇದೆ. ಇದನ್ನು ನಾವು ಹೇಗೆ ವ್ಯಾಕರಣ, ವಾಕ್ಯ ರಚನೆ, ನಾನು ಹುಡುಕೋದಕ್ಕೆ ಒಂದು ಕನ್ನಡ ಪದವನ್ನು ಹುಡುಕಿದರೆ ಆ ಲೇಖನ ಪ್ರಾಬ್ಲಮ್ಗಳು ಹೇಳ್ತಿದ್ದೀವಿ ಅಲ್ವಾ, ಮಿಷನ್ ಟ್ರಾನ್ಸ್ಲೇಷನ್ ಅಥವಾ ಗೂಗಲ್ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ಗಳು ಹೇಳ್ತೀವಿ. ಭಾಷಾ ಶುದ್ಧತೆ ಅಥವಾ ಸಹಜವಾದ ಕನ್ನಡ ನನಗೆ ಸಿಗ್ತಾ ಇಲ್ಲ ಅಂತ. ಸೊ ಸೈನ್ಸ್ಗೆ ಸೈನ್ಸನ್ನು ಕನ್ನಡದಲ್ಲಿ ಹೇಳೋಕ್ಕೆ ಕನ್ನಡವನ್ನು ಹೇಗೆ ಟೆಕ್ನಾಲಜಿಯಲ್ಲಿ ಸೈನ್ಸ್ನ ಭಾಗವಾಗಿ ಬಳಸ್ಕೊಳ್ಬೇಕು ಅನ್ನೋದು ಒಂದು ತಾಂತ್ರಿಕ ಪ್ರಶ್ನೆ. ನಾನು ಇನ್ನೂ ಹಿಂದೆ ಹೋಗಿ ಒಂದು ಫಿಲಾಸಫಿಯ ಪ್ರಶ್ನೆ ಎತ್ತುತ್ತಾ ಇದ್ದೀನಿ. ಏನಂದರೆ, ಕನ್ನಡದ ಈ ಪ್ರಾಚೀನ ಟೆಕ್ಸ್ಟ್ಗಳಲ್ಲಿ, ಶಾಸನಗಳಲ್ಲಿ ಸೈನ್ಸ್ ಇದೆ ಅಲ್ವಾ? ಉದಾಹರಣೆಗೆ ಪಂಪ ಸೀತೋದ ನದಿಯ ವರ್ಣನೆಯನ್ನು ಮಾಡುವಾಗ ಆ ನದಿಯ ವರ್ಣನೆಯಲ್ಲಿ ಅವನ ಇಡೀ ಪರಿಸರ, ಅಲ್ಲಿ ಪರಿಸರದ ಪ್ರಜ್ಞೆ ಇದೆ. ಸೊ ಪರಿಸರದ ಪ್ರಜ್ಞೆ ಅನ್ನೋದು, ಪರಿಸರದ ಕಾಳಜಿ ಅನ್ನೋದು ಇವಾಗ ಬಹಳ ಇಂಪಾರ್ಟೆಂಟ್ ಆಗಿರೋ ಕಾಲದಲ್ಲಿ ನಮ್ಮ ಪ್ರಾಚೀನ ಟೆಕ್ಸ್ಟ್ಗಳಲ್ಲಿ ಪರಿಸರದ ಪ್ರಜ್ಞೆ ಹೇಗಿದೆ ಅಂತ ಯಾರೊಬ್ಬ ಸೈಂಟಿಸ್ಟು ತಿಳುವಳಿಕೆಯನ್ನು ಪಡ್ಕೋಬೇಕಾಗಿದೆ ಅನ್ನೋ ಅರ್ಥದಲ್ಲೂ ಹೇಳ್ತಾ ಇದ್ದೀನಿ. ಕನ್ನಡ ನಡೆಯಬೇಕಾದ ರೀತಿ ಅಥವಾ ಮಾರ್ಗಸೂಚಿಗಳು ಅಥವಾ ಕೆಲವು ಸಲಹೆ ಸೂಚನೆಗಳನ್ನ ಕೊಟ್ರಿ, ತುಂಬಾ ಚೆನ್ನಾಗಿತ್ತು, ಧನ್ಯವಾದ. ಆದ್ರೆ ಒಂದು ಸಂದೇಹ ಏನಂತಂದ್ರೆ, ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ, ಅದರಲ್ಲೂ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಹಳಗನ್ನಡ ಪಠ್ಯಗಳನ್ನೇ ಸಂಪೂರ್ಣವಾಗಿ ಅಂದ್ರೆ ಪಠ್ಯ ಪುಸ್ತಕಗಳಲ್ಲಿ ಇಟ್ಟಿಲ್ಲ, ಪಠ್ಯದಲ್ಲಿ ಇಟ್ಟಿಲ್ಲ. ಅಂದ್ರೆ ಒಂದು ಕಡೆ ಅಲಕ್ಷ್ಯಕ್ಕೆ ಒಳಗಾಗ್ತಾ ಇದೆ, ಮತ್ತೊಂದು ಕಡೆಯಿಂದ ನಾವು ಈ ಶಾಸ್ತ್ರೀಯ ಕನ್ನಡ ಮುಂದುವರಿಲಿ ಅಥವಾ ಅದರ ಓದು ಹೆಚ್ಚಾಗ್ಲಿ ನಾವು ಸಾಕಷ್ಟು ಪರಿಶ್ರಮ ಪಡ್ತಿದ್ದೇವೆ. ಹಳಗನ್ನಡ ಓದೋದು ಮತ್ತು ಶಾಸನದ ಲಿಪಿಯನ್ನು ಓದೋದಿದೆಯಲ್ಲ, ಅದು ಬಹಳ ಟೆಕ್ನಿಕಲ್ ಆದದ್ದು ಮೇಡಮ್. ಆ ಟ್ರೈನಿಂಗ್ ಅಲ್ಲಿ ಸಿಕ್ಬಿಡುತ್ತೆ, ಒಂದು 5-6 ತಿಂಗಳಲ್ಲಿ ಸಿಕ್ಬಿಡುತ್ತೆ. ಫಿಲಸಾಫಿಕಲಿ ಆ ಟೆಕ್ಸ್ಟ್ ಒಳಗಡೆ ಆ ಶಾಸನಗಳನ್ನು ವಿಶ್ಲೇಷಣೆ ಮತ್ತು ವ್ಯಾಖ್ಯಾನ ಮಾಡೋದಿದೆಯಲ್ಲ, ಇಂಟರ್ಪ್ರಿಟೇಷನ್ ಅಂಡ್ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಇಲ್ಲ, ಅದು ಬಹಳ ಇಂಪಾರ್ಟೆಂಟ್. ಇದು ಟೆಕ್ನಿಕಲ್ ಆದದ್ದು ನಂಗೆ ಅದು ಇಂಪಾರ್ಟೆಂಟ್, ಅದು ಕಲಿಸ್ಬೋದು ಅದು. ಬಟ್ ಅದು ಬರೀ ಅಷ್ಟನ್ನೇ ಕಲ್ತ್ಬಿಟ್ಟು ಅದರ ಒಂದು ವರ್ತಮಾನೀಯ ಗುಣವುಳ್ಳ, ಆಯಾಮವುಳ್ಳ ಇಂಟರ್ಪ್ರಿಟೇಷನ್ ಮತ್ತು ಅನಾಲಿಸಿಸ್ ಮಾಡದಿರೋ ದೊಡ್ಡ ಸ್ಕಾಲರ್ಸ್ ಇದ್ದಾರೆ. ಬಹಳ ಚೆನ್ನಾಗಿ ಶಾಸನ ಓದ್ತಾರೆ, ಆ ಶಾಸನದಲ್ಲಿರುವ ಫಿಡಲಿಸಮ್ ಅನ್ನು ಲೆಜಿಟಮೈಸ್ ಮಾಡ್ತಿರ್ತಾರೆ, ಆ ಪ್ರಭುತ್ವನ ಲೆಜಿಟೈಸ್ ಮಾಡ್ತಿರ್ತಾರೆ. ಅಲ್ಲಿ ಬಲಿ ಹೋಗಿರೋ ಹೆಣ್ಮಕ್ಳು ಕನೆಕ್ಟ್ ಆಗಬೇಕು. ಆ ಕನೆಕ್ಟ್ ಮಾಡೋಕ್ಕೆ ನಾವು ಬೇರೊಂದು ಸಿದ್ಧತೆ ಪಡ್ಕೋಬೇಕು. ಆ ಸಿದ್ಧತೆಯೂ ಇಂಪಾರ್ಟೆಂಟ್. ನಾನು ಹೇಳ್ತಿರೋದು ಆ್ಯಡ್ ಮಾಡ್ತಿದ್ದೀನಿ ಮೇಡಮ್. ಅದರಿಂದ ಹಳಗನ್ನಡ ಪಾಠ ಇಡ್ತಾ ಇಲ್ವಾ ಇವಾಗ? ಇಲ್ಲ. ಈ ಸರಿ ನಾವು ಕಮ್ಮಟ್ಟಗಳು ಮಾಡೋಣ. ಪ್ರಶ್ನೆ ಏನಂದ್ರೆ, ಈಗ ನೀವು ಮಾತಾಡ್ತಾ ಹೇಳಿದ್ರಿ ವಿಸ್ತರಣೆ ಮತ್ತು ಒಳಗೊಳ್ಳುವಿಕೆಯ ಭಾಗವಾಗಿ ಬೇರೆ ಬೇರೆ ವಿಷಯಗಳನ್ನ ಇದಕ್ಕೆ ಇನ್ಕ್ಲೂಡ್ ಮಾಡ್ಕೋಬೇಕು, ಒಳಗೊಳ್ಬೇಕು ಅಂತ. ಈಗ ಸಂಗೀತ, ವಾಸ್ತುಶಿಲ್ಪಗಳಿದೆ ಸರ್. ಈಗ ನೋಡಿದ್ರೆ ಕನ್ನಡ ಓದೋರೇ ಕಡಿಮೆ ಆಗ್ತಿದ್ದಾರೆ. ಕನ್ನಡ ಸಬ್ಜೆಕ್ಟ್ಗಳೇ ಎಷ್ಟೋ ಕಾಲೇಜ್ಗಳು ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ಈ ತರ ಅವರನ್ನೆಲ್ಲ ಒಳಗೊಂಡಾಗ ನಮ್ಮ ಉದ್ಯೋಗದ ಸಮಸ್ಯೆ, ಈಗ ಶಾಸ್ತ್ರೀಯ ಕನ್ನಡ ಅಂದ್ರೆ ಕನ್ನಡಿಗರೇ ಕೆಲಸ ಮಾಡುವಂತಹ ಒಂದು ಸಂಸ್ಥೆ, ಅವರನ್ನು ಒಳಗೊಂಡಾಗ ಕನ್ನಡಿಗರಿಗೆ ಉದ್ಯೋಗದ ಸಮಸ್ಯೆ, ಕನ್ನಡ ಕಲಿತವರಿಗೆ ಉದ್ಯೋಗದ ಸಮಸ್ಯೆ ಆಗಲ್ವಾ ಸರ್? ಒಂದು ದೊಡ್ಡ ಪ್ರಾಜೆಕ್ಟ್ ಅಂತ ಪರಿಭಾವಿಸಿ ನಾನು ಮಾತಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಇದು ಉದ್ಯೋಗದ ಸಮಸ್ಯೆ ಇದ್ದೇ ಇದೆ. ಆದರೆ ನಾನು ಎಲ್ಲ ತಿಳುವಳಿಕೆ ಉಳ್ಳ ಕನ್ನಡಿಗರು ಇದರಲ್ಲಿ ಭಾಗವಹಿಸಬೇಕು ಅನ್ನೋ ಕಾರಣಕ್ಕಾಗಿ ಮಾತಾಡ್ತೀನಿ. ಸರ್ ನಮಸ್ತೆ. ಸಂಕ್ಷಿಪ್ತವಾಗಿ ಹೇಳು. ಶಾಸನಗಳ ಬಗ್ಗೆ ಕೆಲವೊಂದು ಉಲ್ಲೇಖ ಮಾಡಿದ್ರಿ. ಇತ್ತೀಚೆಗೆ ನಾನು ಇಲ್ಲಿ ಮೈಸೂರಿನ ಬೀರಿಹುಂಡಿ ರಸ್ತೆಯಲ್ಲಿ ವಿಶ್ವನಾಥರ ಒಂದು ಕಡಿದಾದ ಚೆಂಡುಗಳು ಆಗಲಿ, ಅಕ್ಷರಗಳಲ್ಲಿ ನನಗೆ ಗೋಚರ, ನನ್ನ ಸ್ನೇಹಿತ ತೋರಿಸಿದ. ಈ ಥರ ಉದಾಹರಣೆಗಳು ದೇವಸ್ಥಾನಗಳ ಮುಚ್ಚೋಗಿದ್ದಾವೆ, ಕೆಲವೊಂದು ಮನೆಗಳಾಗಿ ಕಟ್ಟಡಗಳಾಗಿ ಮಾರ್ಪಡಿ ಸಿಕ್ಕು ಹೋಗಿದ್ದಾವೆ. ಈ ತಂತ್ರಜ್ಞಾನ ಆ ಅನ್ವೇಷಣೆ ಉತ್ಖನನಕ್ಕೆ ಹೇಗೆ ಸಹಾಯ ಮಾಡಬಹುದು? ನೀವು ಬೇರೆ ಯಾವಾಗ ಇದೆಲ್ಲ ಬುದ್ಧಿಗಿದ್ದಿ ತಗೊಂಡು ಅದು ಇಂಪಾರ್ಟೆಂಟೇ. ಬಟ್ ನಮಗೆ ಹೆಚ್ಚು ವಿಶ್ಲೇಷಣೆ ಮತ್ತು ವ್ಯಾಖ್ಯಾನ ಸ್ಟಡೀಸ್ ಬಗ್ಗೆ ಮಾತಾಡ್ತಿದ್ದೀವಿ. ಅಫ್ಕೋರ್ಸ್ ನೋಡಿ, ಉದಾಹರಣೆಗೆ ನಿನ್ನ ಶಾಸನದ ಬಗ್ಗೆ ಪ್ರಶ್ನೆ ಕೇಳಿದ್ರಿಂದ ಹೇಳ್ತಿದ್ದೇನೆ. ನಮ್ಮ ಕನ್ನಡದಲ್ಲಿ ಕೆಲಸ ಮಾಡಿದಿರೋ ಒಂದು ಏರಿಯಾ ಯಾವುದು ಅಂದರೆ, ಕನ್ನಡದಲ್ಲಿ ಕನ್ನಡ ಸಾಹಿತ್ಯ ಅಂತ ನೀವು ಹೇಳಿದ ಕೂಡಲೇ
ಇದು ಕರ್ನಾಟಕ ರಾಜ್ಯೋತ್ಸವ ಇದು ಅಲ್ವಾ ಸರ್? ಕನ್ನಡ ರಾಜ್ಯೋತ್ಸವ ಅಲ್ಲ, ಕನ್ನಡ ರಾಜ್ಯೋತ್ಸವ ಅಂತಿದೆ, ಕರ್ನಾಟಕ ರಾಜ್ಯೋತ್ಸವ ಇದು. ಇಸ್ ಇಟ್ ಕನ್ನಡ? ಕಾಕಂಟಕಿ ಮಹಿಪತಿ ರಾಯ, ಹಿಸ್ ಗುರು ವಾಸ್ ನಂಗಾಶಾ ಸೂಫಿ, ಹಿ ವಾಸ್ ಮಾಧ್ವ ಬ್ರಾಹ್ಮಿನ್. ಅವನು ಒಂದು ಲೈನ್ ತೆಲುಗಲ್ಲಿ, ಒಂದು ಲೈನ್ ಕನ್ನಡದಲ್ಲಿ, ಒಂದು ಲೈನ್ ಇನ್ನೊಂದು ಭಾಷೆನಲ್ಲಿ ಬರೀತಾನೆ. ಈ ಕಂಪೋಸಿಷನ್ಸ್ ಯಾಕೆ ಬಂತು ಕನ್ನಡದಲ್ಲಿ? ಅದ್ರ ಹಿಂದೆ ದೊಡ್ಡದೊಂದು ಫಿಲಾಸಫಿಕಲ್ ಹಿನ್ನೆಲೆ ಇದೆ ಅಂತ ನಾನು ಬರೀ ಇಲ್ಲಿ ಕನ್ನಡ ಇದೆ, ಇಲ್ಲಿ ಇಂಗ್ಲಿಷ್ ಇದೆ, ಇದು ಶಿಫ್ಟ್ ಕೋಡ್ ಆಗಿದೆ, ಈ ಥರದ್ದಲ್ಲ ಅದು ಒಬ್ಬ ಕವಿ ಶಿಶುನಾಳ ಅಲ್ಲಿ ಸುತ್ತಮುತ್ತ ಇರೋ ಐದಾರು ಕಮ್ಯುನಿಟಿಗಳನ್ನು, ಲಿಂಗ್ವಿಸ್ಟಿಕ್ ಭಾಷಿಕ ಸಮುದಾಯಗಳನ್ನು ಇನ್ವಾಲ್ವ್ ಮಾಡ್ತಿದ್ದಾನೆ ಆ ಫಿಲಾಸಫಿ ಒಳಗಡೆ. ಇಲ್ಲಿ ಅಥವಾ ಸಂವಾದದಲ್ಲಿ ಪಾಲ್ಗೊಂಡಂಥ ಎಲ್ಲ ವಿದ್ವಾಂಸರಿಗೂ ಮತ್ತು ಅದಕ್ಕೆ ಸಮಜಾಯಿಸಿಕೊಟ್ಟಂಥ ಪ್ರೊಫೆಸರ್ ಅವರಿಗೂ ಇಬ್ಬರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಯೋಜನೆ ನಿರ್ದೇಶಕರು ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಪಕ್ಷಗಳ ಮುಖ್ಯಸ್ಥರಾದಂಥ ಈ ದೀಪ, ಇನ್ನೊಂದು ಈ ದೀಪ, ಎರಡು ದೀಪಗಳ ಬೆಳಕು ಬೆಳಗಿದ್ವು ಚೆನ್ನಾಗಿ. 52 ವಾರಗಳ ಕಾಲ ಆನ್ಲೈನ್ ಉಪನ್ಯಾಸ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸಿಕೊಟ್ಟಂಥ ಕನ್ನಡ ನಾಡಿನ ವಿದ್ವಾಂಸರನ್ನು ಮತ್ತು ಕರ್ನಾಟಕದಾದ್ಯಂತ ಇರುವ ಕೇಳುಗರನ್ನು ನಾನು ಮೊಟ್ಟ ಮೊದಲಿಗೆ ಪ್ರೀತಿಯಿಂದ ವಂದಿಸ್ತೇನೆ. ನಮ್ಮದು ಗುಡಿ ಕಟ್ಟುವ ಕೆಲಸ ಆದರೆ ಅವ್ರದ್ದು ಆ ಗುಡಿಗೆ ಕಳಸ ಇಡುವಂಥ ಒಂದು ಅಪೂರ್ವ ಪ್ರಯತ್ನ ಆಗಿತ್ತು. ಇದಕ್ಕಾಗಿ ಅವರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಮುಖ್ಯವಾಗಿ ನವೆಂಬರ್ 25-26ನೇ ವರ್ಷ ಆನ್ಲೈನ್ ಉಪನ್ಯಾಸಗಳು ಮುಂದುವರಿಯುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಈ ಉಪನ್ಯಾಸದಿಂದ ಪ್ರೇರೇಪಿತರಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಾಪಕರ ಸಂಘದವರು ನಮ್ಮ ಸಹಯೋಗದಲ್ಲಿ ಈ 25ರಿಂದ ಬರುವ 26ರವರೆಗೆ ಆನ್ಲೈನ್ ಮಾದರಿಯಲ್ಲಿ 1 ವರ್ಷ ನಾವು ಉಪನ್ಯಾಸಗಳನ್ನು ನಡೆಸ್ಕೊಂಡು ಬರ್ತೀವಿ. ತಮ್ಮ ಸಹಯೋಗ ಬೇಕು ಅಂತ ಕೇಳಿಕೊಂಡಿದ್ದಾರೆ. ಇವತ್ತು ವರ್ತಮಾನಕ್ಕೆ ಏನು ಪ್ರಯೋಜನ, ಅದರಿಂದ ನಾವು ಭವಿಷ್ಯವನ್ನು ಹೇಗೆ ಕಟ್ಕೊಳ್ಬಹುದು ಅನ್ನೋದು ಕೂಡ ಒಂದು ಸಾತತ್ಯತೆ ಬೇಕು, ಒಂದು ಲಿಂಕ್ ಬೇಕು. ನಮ್ಮ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಜೂನಿಯರ್ ಅಂಡ್ ಸೀನಿಯರ್ ಫೆಲೋಸ್ ಅವರು ಹಂಚಿಕೊಂಡ್ರು ಯಾವ ಆನ್ಲೈನ್ ಮಾದರಿಯಲ್ಲಿ ಇದು. ಅದನ್ನ ನಡೆಸ್ಕೊಡೋದಕ್ಕೆ ಸಹಾಯ ಮಾಡಿದವರು ನಮ್ಮ ಟೆಕ್ನಿಕಲ್ ಸ್ಟಾಫ್, CLN ಟೆಕ್ನಿಕಲ್. ನಾನು ಅಂದ್ರೆ ನಮ್ಮ ಸ್ನೇಹಿತರ ಜೊತೆ ಹಂಚಿಕೊಂಡೆ, ಮಾಡೋಣ ಸರ್ ಅಂತಂದ್ರೆ ಅವರೆಲ್ಲ. ಅನಿಸಿತ್ತು ಏನಂತಂದ್ರೆ ಈ 52 ಉಪನ್ಯಾಸಗಳು ಪುಸ್ತಕ ರೂಪದಲ್ಲಿ ಹೊರತರಬೇಕು, ಇವತ್ತೇ ಹೊರತರಬೇಕು ಅಂತ. ತನಿಖೆರವರಿಗೆ ಹಾಗೂ ತಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಕೇಳಿ ಇದನ್ನು ಚಂದಗೊಳಿಸಿದ್ದಕ್ಕೆ ನಾನು ಪದೇ ಹೇಳ್ತಾ ಇದ್ದೀನಿ. ಚಂದನ ಮಾತು, ಎಷ್ಟು ಚೆನ್ನಾಗಿ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ರೇನು, ಎಂಥ ವಿದ್ವಾಂಸರನ್ನು ಕರೆಸಿದ್ರೇನು, ಕೇಳೋರಿಲ್ಲದೆ ಹೋದರೆ ಆ ಕಾರ್ಯಕ್ರಮ ಯಶಸ್ವಿ ಆಗೋದಿಲ್ಲ. ಪ್ರೇಮ್ ಕುಮಾರ್ ಸರ್ ಅವರು. Everyone, it's my pleasure to propose a vote of thanks. Already